ಇಸ್ರೇಲ್ ಪುಟ್ಟ ದೇಶ, ಆದರೆ ಸುತ್ತ ವೈರಿ ದೇಶಗಳು ತುಂಬಾ ಇವೆ. ಸದಾ ಇಸ್ರೇಲನ್ನ ನಾನಾ ರೀತಿಯಲ್ಲಿ ಕಾಡ್ತಾ ಇವೆ. ಆದರೂ ತನ್ನನ್ನು ಕೆಣಕಿದವರಿಗೆ ಈ ದೇಶ ಮತ್ತೆ ಮೇಲೆ ಏಳೋದಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ಪ್ರತ್ಯುತ್ತರ ತಿರುಗೇಟುಗಳನ್ನು ಕೊಡ್ತಾ ಬರ್ತಿದೆ. ಇಸ್ರೇಲ್ ಬಳಸೋ ಶಸ್ತ್ರಾಸ್ತ್ರಗಳು, ರಕ್ಷಣಾ ಉಪಕರಣಗಳು, ಅವರ ನಿಗೂಢ ತಂತ್ರಗಾರಿಕೆ ವೈರಿಗಳಿಗೆ ಯೋಚನೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಮುನ್ನುಗ್ಗಿ ಬರೋ ವಿರೋಧಿಗಳ ದಾಳಿಯನ್ನ ಹಿಮ್ಮೆಟ್ಟಿಸೋದಕ್ಕೆ ಈ ದೇಶಕ್ಕೆ ಬಹಳ ಮುಖ್ಯವಾಗಿ ನೆರವಾಗೋದು ಅಂತಂದ್ರೆ ಅದು ಐರನ್ ಡೋಮ್. ಎಂಥದ್ದೇ ಹವಾಮಾನ ಪರಿಸ್ಥಿತಿಯಲ್ಲೂ ವೈರಿಗಳ ದಾಳಿಯನ್ನ ಎದುರಿಸಬಲ್ಲ ಈ ಐರನ್ ಡೋಮ್ ಕಡಿಮೆ ಸಾಮರ್ಥ್ಯ ಹೊಂದಿರೋ ರಾಕೆಟ್, ಫಿರಂಗಿ ಶೆಲ್ಗಳ ದಾಳಿಯನ್ನ ಎದುರಿಸುತ್ತೆ. ಹಾಗೆ ಇಸ್ರೇಲ್ನ ಒಂದು ದೊಡ್ಡ ಬಲ ಅಂತಂದ್ರೆ ಅದು ಮೊಸಾದ್. ತನ್ನ ಎದುರಾಳಿಗಳನ್ನ ಅವರ ಅರಿವಿಗೆ ಸ್ವಲ್ಪವೂ ಬಾರದ ರೀತಿಯಲ್ಲಿ ಗಮನಿಸೋ ಮತ್ತೆ ಎಕ್ಸಾಕ್ಟ್ ಆಗಿ ಅವರ ಮೇಲೆ ದಾಳಿ ಮಾಡೋ ತನ್ನ ಸಾಮರ್ಥ್ಯವನ್ನ ಇಸ್ರೇಲ್ ಪ್ರದರ್ಶನ ಮಾಡ್ತಾ ಬರ್ತಿದೆ. ಅದರ ಹಿಂದೆ ಇಸ್ರೇಲ್ಗೆ ಒಂದು ಬಹುದೊಡ್ಡ ವರ ಅಂತಂದ್ರೆ ಇಸ್ರೇಲ್ನ ಬೇಹುಗಾರಿಕೆ ಸಂಸ್ಥೆ ಮೊಸಾದ್. ವಿಶ್ವದಲ್ಲೇ ಬೇಹುಗಾರಿಕೆ ಸಂಸ್ಥೆಗಳ ಪೈಕಿ ಮೊಸಾದ್ ಹೆಚ್ಚು ಫೇಮಸ್. ಮೊಸಾದ್ ಸಂಸ್ಥೆ ಇಸ್ರೇಲ್ ಹೊರಗಡೆ ತನ್ನ ಶತ್ರುಗಳ ಹತ್ಯೆ ಮಾಡೋದಕ್ಕೆ ತುಂಬಾನೇ ಫೇಮಸ್. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಇತ್ತೀಚೆಗೆ ಇರಾನ್ನಲ್ಲಿ ನಡೆದ ಹಮಾಸ್ ನಾಯಕನ ಹತ್ಯೆ. ಸೆಪ್ಟೆಂಬರ್ 14ರಂದು ಹಿಜ್ಬುಲ್ಲಾ ಉಗ್ರ ಸಂಘಟನೆಯನ್ನ ನಡುಗಿಸಿದ ಪೇಜರ್ ಸ್ಫೋಟದ ಹಿಂದೆ ಇರೋದು ಕೂಡ ಇದೇ ಮೊಸಾದ್ ಕೈವಾಡ. ಪೇಜರ್ನಲ್ಲಿರೋ ರೇಡಿಯೋ ತರಂಗಗಳನ್ನ ಹ್ಯಾಕ್ ಮಾಡಿ ಅದನ್ನ ಬ್ಲಾಸ್ಟ್ ಮಾಡೋದ್ರ ಹಿಂದೆ ಮೊಸಾದ್ ತಂತ್ರಜ್ಞಾನ ಇತ್ತು ಅಂತ ಹಿಜ್ಬುಲ್ಲಾ ಉಗ್ರರೇ ಆರೋಪ ಮಾಡಿದ್ರು. ಆಗಸ್ಟ್ 1ನೇ ತಾರೀಕು ಇರಾನ್ನಲ್ಲಿ ಒಂದು ಫಂಕ್ಷನ್ನಲ್ಲಿ ಭಾಗಿಯಾಗಿದ್ದ ಹಮಾಸ್ ನಾಯಕ ಹನಿಯೆ ರಾಜಧಾನಿ ಟೆಹರಾನ್ನಲ್ಲಿ ತನ್ನ ಮನೆಗೆ ಮರಳಿದ್ದ. ಆಗ ಮನೆಯಲ್ಲೇ ಆತನನ್ನ ಉಡೀಸ್ ಮಾಡಿದ್ರು. ಇದಕ್ಕೆ ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಯೇ ಕಾರಣ ಅಂತ ಹೇಳಲಾಗ್ತಿದೆ. ಹಾಗೇನೆ ನೀವು ಅಬ್ಸರ್ವ್ ಮಾಡಬಹುದು, ಏಕಕಾಲಕ್ಕೆ 5 ಯುದ್ಧಗಳಲ್ಲಿ ಇಸ್ರೇಲ್ ಭಾಗಿಯಾಗಿದೆ ಅಂದ್ರೆ ನಿಜಕ್ಕೂ ಒಂದ್ ರೀತಿ ಹೆಗ್ಗಳಿಕೆ ಕೂಡ ಹೌದು, ಆಶ್ಚರ್ಯ ಕೂಡ ಹೌದು. ಹಮಾಸ್ ಉಗ್ರರಿಂದ ಮೊದಲು ಯುದ್ಧಕ್ಕೆ ನಾಂದಿ ಹಾಡ್ತು ಇಸ್ರೇಲ್. ಪ್ಯಾಲೆಸ್ಟೈನ್ನ ಉಗ್ರರ ಗುಂಪಾದ ಹಮಾಸ್ ಅಕ್ಟೋಬರ್ 7ನೇ ತಾರೀಕು ದಕ್ಷಿಣ ಇಸ್ರೇಲ್ನ ಮೇಲೆ ಅಸಂಖ್ಯ ರಾಕೆಟ್ಗಳನ್ನು ಹಾರಿಸಿ ಅನಿರೀಕ್ಷಿತ ದಾಳಿಯನ್ನ ಮಾಡಿತ್ತು. ಇದಕ್ಕೆ ಪ್ರತಿಯಾಗಿ ಪ್ಯಾಲೆಸ್ಟೈನ್ನ ಗಾಜಾದ ಮೇಲೆ ಇಸ್ರೇಲ್ ತೀವ್ರವಾದ ಅಟ್ಯಾಕ್ ಮಾಡಿತು. ಈ ಮೂಲಕ ಒಂದು ಕಡೆ ಉಗ್ರರ ವಶವಾಗಿದ್ದ ಒತ್ತೆಯಾಳುಗಳನ್ನ ಬಿಡಿಸಿಕೊಳ್ಳೋದಕ್ಕೆ ಟ್ರೈ ಮಾಡಿದ ಇಸ್ರೇಲ್, ಮತ್ತೊಂದು ಕಡೆ ಹಮಾಸ್ ಉಗ್ರರನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು ಅನ್ನೋ ಕಾರಣಕ್ಕೇನೆ ಅವರ ಮೂಲ ಸೌಕರ್ಯ, ಸಿಬ್ಬಂದಿ ಮತ್ತು ಪ್ರಮುಖ ನಾಯಕರನ್ನೇ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಿತು. ಇನ್ನು ಎರಡನೇದಾಗಿ ಹಿಜ್ಬುಲ್ಲಾ ಉಗ್ರರ ಜೊತೆ ಮುಖಾಮುಖಿಯನ್ನ ನಡೆಸಿದ್ದು. ಎಸ್, ಲೆಬನಾನ್ ಮೂಲದ ಇರಾನ್ ಬೆಂಬಲಿತ ಹಿಜ್ಬುಲ್ಲಾ ಉಗ್ರರು ಉತ್ತರ ಇಸ್ರೇಲ್ನ ಮೇಲೆ ರಾಕೆಟ್, ಮಿಸೈಲ್ ಹಾಗೆ ಡ್ರೋನ್ಗಳನ್ನು ಬಳಸಿ ಮುಗಿಬಿದ್ರು. ಇದಕ್ಕೆ ಪ್ರತ್ಯುತ್ತರವಾಗಿ ತಿರುಗಿ ಬಿದ್ದ ಇಸ್ರೇಲ್ ಸೇನೆ ಹಿಜ್ಬುಲ್ಲಾಗಳ ಉನ್ನತ ಅಧಿಕಾರಿಗಳನ್ನ ಹೊಡೆದುರುಳಿಸಿತು. ಇದಕ್ಕೆ ಇತ್ತೀಚೆಗೆ ಬಲಿಯಾಗಿದ್ದು ನಾಯಕ ಹಸನ್ ನಸ್ರಲ್ಲಾ ಹಾಗೆ ಉಪಮುಖ್ಯಸ್ಥ ನಬಿಲ್ ಕೌಕ್ ಹಾಗೆ ಇನ್ನೂ ಬಹಳಷ್ಟು ಮಂದಿ. ಜೊತೆಗೆ ಹಿಜ್ಬುಲ್ಲಾಗಳು ಸಂವಹನಕ್ಕೆ ಬಳಸ್ತಾ ಇದ್ದ ವಾಕಿ ಟಾಕಿಗಳನ್ನು ಕೂಡ ಸ್ಫೋಟ ಮಾಡುವ ಮೂಲಕ ಅವರ ಸಂಘಟನಾ ಸಾಮರ್ಥ್ಯಕ್ಕೇನೆ ಮರ್ಮಾಘಾತವನ್ನ ಕೊಡ್ತು. ಇನ್ನು ಮೂರನೇದಾಗಿ ಹೌತಿಗಳ ಹುಟ್ಟನ್ನ ಅಡಗಿಸಿದೆ ಇಸ್ರೇಲ್. ಮೆಡಿಟರೇನಿಯನ್ ಹಾಗೆ ಅರೇಬಿಯನ್ ಸಮುದ್ರಗಳ ನಡುವೆ ಸಂಚಾರ ಮಾಡೋ ಹಡಗುಗಳ ಮೇಲೆ ದಾಳಿಯನ್ನ ಮಾಡಿ ತನ್ನ ಸಾಗರಯಾನಕ್ಕೆ ಅಡ್ಡಿಪಡಿಸ್ತಾ ಇದ್ದ ಯೆಮೆನ್ನ ಹೌತಿಗಳ ಮೇಲೆ ಮುಗಿಬಿದ್ದ ಇಸ್ರೇಲ್ ಈ ಮೂಲಕ ಇರಾನ್ನ ಪ್ರಾದೇಶಿಕ ಪ್ರಾಬಲ್ಯಕ್ಕೂ ಕೂಡ ಹೊಡೆತ ಕೊಡ್ತು. ಹಿಜ್ಬುಲ್ಲಾಗಳ ಮೇಲಿನ ದಾಳಿಗೆ ಪ್ರತಿಯಾಗಿ ಇಸ್ರೇಲ್ನತ್ತ ಮಿಸೈಲ್ ಹಾಗೆ ಡ್ರೋನ್ ಹಾರಿಸಿ ಹೌತಿಗಳು ಮೆರೆದ ಪುಂಡಾಟಕ್ಕೆ ಪ್ರತಿಯಾಗಿ ಯೆಮೆನ್ನ ವಿದ್ಯುತ್ ಸ್ಥಾವರಗಳು ಹಾಗೆ ಬಂದರುಗಳ ಮೇಲೆ ತನ್ನ ಯುದ್ಧ ವಿಮಾನವನ್ನ ಬಳಸಿ ಇಸ್ರೇಲ್ ಮುಗಿಬಿತ್ತು. ಇನ್ನು 4ನೇದಾಗಿ ಇರಾಕ್, ಸಿರಿಯಾ ಉಗ್ರರಿಗೂ ಕೂಡ ದೊಡ್ಡ ಪೆಟ್ಟನ್ನ ಕೊಡ್ತಿದೆ. ಇರಾನ್ ಬೆಂಬಲಿತ ಇರಾಕ್ ಹಾಗೆ ಸಿರಿಯಾ ಉಗ್ರರನ್ನು ಇಸ್ರೇಲ್ ಸೇನೆ ಸದೆ ಬಡಿತಾ ಇದೆ. ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಅಂತಂದ್ರೆ ಇರಾಕ್ನ ಅಲ್ ನುಜಬಾ ಸಶಸ್ತ್ರ ಚಳವಳಿಯನ್ನ ಗುರಿ ಮಾಡಿಕೊಂಡು ಮಾಡಿದ ಅಟ್ಯಾಕ್. ಶಿಯಾ ಪಂಗಡಕ್ಕೆ ಸೇರಿದ ಈ ಉಗ್ರರ ಗುಂಪುಗಳು ಅನೇಕ ಸ್ಥಳೀಯ ಸಂಘರ್ಷ ಹಾಗೆ ಯುದ್ಧಗಳಲ್ಲಿ ತೊಡಗಿದ್ದು ಇಸ್ರೇಲ್ ಇವುಗಳ ಸಾಮಾನ್ಯ ಶತ್ರುವಾಗಿದ್ದ ಕಾರಣಕ್ಕೆ ಪುಟಾಣಿ ದೇಶದ ಮೇಲೆ ಆಕ್ರಮಣಕ್ಕೆ ಮುಂದಾಗಿದ್ವು. ಯುದ್ಧದಲ್ಲಿ ಇವುಗಳ ಉಪಸ್ಥಿತಿ ಹೆಚ್ಚು ವರದಿಯಾಗದೇ ಇದ್ರೂ ಇವು ಇಸ್ರೇಲ್ ಪಾಲಿಗೆ ಸಮರವನ್ನ ಕ್ಲಿಷ್ಟಕರಗೊಳಿಸಿದೆ. ಇನ್ನು 5ನೇದಾಗಿ ಇರಾನ್ ಪ್ರಾಕ್ಸಿಗಳ ಜೊತೆ ಸಮರ ಮಾಡ್ತಾ ಇರೋದು. ಇಸ್ರೇಲ್ನ ಸರ್ವನಾಶವೇ ಪಶ್ಚಿಮ ಏಷ್ಯಾದ ಸಮಸ್ಯೆಗಳಿಗೆ ಸಮಾಧಾನ ಅಂತ ನಂಬಿಕೊಂಡಿರೋ ಇರಾನ್, ಹಮಾಸ್,
ಹೆಜ್ಬುಲ್ಲಾ, ಹೌತಿ, ಇರಾಕ್ ಮತ್ತು ಸಿರಿಯಾದ ಉಗ್ರರಿಗೆ ಹಣಕಾಸು, ಶಸ್ತ್ರಾಸ್ತ್ರ ಹಾಗೆ ಯುದ್ಧ ತಂತ್ರಗಳ ಮೂಲಕ ಸಹಕರಿಸ್ತಾ ಇತ್ತು. ಸಿರಿಯಾದ ತನ್ನ ರಾಯಭಾರ ಕಚೇರಿ ಮೇಲಿನ ದಾಳಿಗೆ ಪ್ರತಿಯಾಗಿ ಇರಾನ್ ಏಪ್ರಿಲ್ನಲ್ಲಿ ಮೊದಲ ಬಾರಿ ತನ್ನ ಭೂಪ್ರದೇಶದಿಂದ ನೇರವಾಗಿ ಡ್ರೋನ್, ಬ್ಯಾಲಿಸ್ಟಿಕ್ ಹಾಗೆ ಕ್ರೂಸ್ ಕ್ಷಿಪಣಿಗಳನ್ನು ಹಾರಿಸಿತ್ತು. ಇದರಿಂದ ಕೆರಳಿದ ಇಸ್ರೇಲ್ ಅದರ ಪ್ರಾಕ್ಸಿಗಳ ಮೇಲೆ ಮುಗಿಬಿದ್ದು ಪ್ರತೀಕಾರವನ್ನ ತೀರಿಸಿಕೊಳ್ತಾ ಇದೆ. ಹೀಗೆ ಇಸ್ರೇಲ್ ಕೆಣಕಿದವರನ್ನ ಸುಮ್ಮನೆ ಬಿಡೋದಿಲ್ಲ, ತಿರುಗಿ ಬಿದ್ದು ಅವರಿಗೆ ಪ್ರತ್ಯುತ್ತರವನ್ನ ಕೊಟ್ಟು ಮೇಲೇಳದ ರೀತಿಯಲ್ಲಿ ಅಟ್ಯಾಕ್ ಮಾಡ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಏಕಾಂಗಿಯಾಗಿ ನಿಂತಿರೋ ಇಸ್ರೇಲ್ ಗಾಜಾ ಪಟ್ಟಿ, ಪ್ಯಾಲೆಸ್ಟೈನ್, ವೆಸ್ಟ್ ಬ್ಯಾಂಕ್ ಜೊತೆಗೆ ಲೆಬನಾನ್, ಸಿರಿಯಾ, ಇರಾನ್, ಇರಾಕ್, ಯಮನ್ ಹಾಗೆ ಈಜಿಪ್ಟ್ ಮೇಲೆ ಏಕಕಾಲಕ್ಕೆ ದಾಳಿ ನಡೆಸೋ ಮೂಲಕ ತನ್ನ ಸೇನಾ ಸಾಮರ್ಥ್ಯ ಏನು ಅನ್ನೋದನ್ನು ತೋರಿಸ್ತಾ ಇದೆ. ಉತ್ತರದ ಗಡಿಯಲ್ಲಿ ಖ್ಯಾತೆ ಮಾಡ್ತಾ ಇರೋ ಲೆಬನಾನ್ನ ಇರಾನ್ ಬೆಂಬಲಿತ ಉಗ್ರ ಸಂಘಟನೆ ಹೆಜ್ಬುಲ್ಲಾಗೆ ಸೇರಿದ ಸ್ಥಳಗಳ ಮೇಲೆ ಪ್ರತಿನಿತ್ಯ ಬಾಂಬ್ ದಾಳಿಯನ್ನ ಮಾಡ್ತಾ ಇದೆ. ಇನ್ನು ಸಿರಿಯಾದಲ್ಲಿರೋ ಇರಾನ್ ಕಮಾಂಡರ್ಗಳು ಸತತವಾಗಿ ಸಾಯ್ತಾ ಇದ್ದಾರೆ. ಸದ್ಯಕ್ಕೆ ಎಲ್ಲಾ ಹಿರಿಯ ಅಧಿಕಾರಿಗಳನ್ನ ಇರಾನ್ ವಾಪಸ್ ಕರೆಸ್ಕೊಂಡಿದೆ. ಇಸ್ರೇಲ್ ಮೇಲೆ ಡ್ರೋನ್ ದಾಳಿ ಮಾಡಿದ ಯೆಮೆನ್ ಹೌತಿ ಉಗ್ರರಿಗೂ ಸರಿಯಾದ ಪಾಠ ಕಲಿಸಿದೆ. ಇರಾಕ್ನಲ್ಲಿರೋ ಇರಾನ್ ಬೆಂಬಲಿತ ಪಾಪ್ಯುಲರ್ ಮೊಬಿಲೈಸೇಷನ್ ಫೋರ್ಸ್ ಮೇಲೂ ಕೂಡ ದಾಳಿ ಮಾಡ್ತಾ ಇದೆ. My country is at war, fighting for its life. But after I heard the lies and slanders leveled at my country by many of the speakers at this podium, I decided to come here and set the record straight. I decided to come here to speak for my people, to speak for my country, to speak for the truth. And here's the truth. Israel seeks peace. Israel yearns for peace. Israel has made peace and will make peace again. Yet we face savage enemies who seek our annihilation, and we must defend ourselves against these savage murderers. Our enemies seek not only to destroy us, they seek to destroy our common civilization and return all of us to a dark age of tyranny and terror. When I spoke here last year, I said we faced the same timeless choice that Moses put before the people of Israel thousands of years ago. As we were about to enter the Promised Land, Moses told us that our actions will determine whether we bequeath to future generations a blessing or a curse. And that is the choice we face today. The curse of Iran's unremitting aggression or the blessing of a historic reconciliation between Arab and Jew. In the days that followed that speech, the blessing I spoke of came into sharper focus. A normalization deal between Saudi Arabia and Israel seemed closer than ever.